ಫೋನ್ ರಿಂಗ್ ಆಗ್ತಾನೆ ಇದೆ, ಬಟ್ ಈ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ. ಹಲೋ ಹಲೋ ಅಣ್ಣ, ನಾನಣ್ಣ ಶರ್ಮಿಳಾ. ಶರ್ಮಿಳಾ? ಯಾವ ಶರ್ಮಿಳಾ? ಅದೇ ಅಣ್ಣ, ಅವತ್ತು 15 ದಿನದಿಂದ ಸಿಕ್ಕಿದ್ರಲ್ಲ, ತರುಣ್ ಅವ್ರ ಜೊತೆ ಏನಿದ್ನಲ್ಲ, ಆ ಶರ್ಮಿಳಾ. ಓ ಹಾ ಸಿಸ್ಟರ್, ಹೇಳಿ ಹೇಳಿ. ಅಂದ್ರೆ ನಿಮ್ ನಂಬರ್ ನಾನು ಸೇವ್ ಮಾಡ್ಕೊಂಡಿರ್ಲಿಲ್ವಲ್ಲ, ಹಂಗಾಗಿ ಯಾರು ಅಂತ ಕೇಳ್ಬಿಟ್ಟೆ. ಹೇಳಿ, ಏನ್ ವಿಷಯ? ಅಪರೂಪಕ್ಕೆ ನನ್ನನ್ನು ನೆನೆಸ್ಕೊಂಡು ಫೋನ್ ಮಾಡಿದ್ದೀರಾ? ಹಾಗೇನಿಲ್ಲ ಅಣ್ಣ, ಅಂದ್ರೆ ನಿಮ್ ನಂಬರ್ ನಾನು ತಗೊಂಡಿದ್ದೆ ಲಾಸ್ಟ್ ಟೈಮ್ ತರುಣ್ ಜೊತೆ ಬಂದಿದ್ದಾಗ, ಯಾವ್ದಕ್ಕೂ ಇಲ್ಲಿ ಎಮರ್ಜೆನ್ಸಿಗೆ ಅಂತ ನಾನು ನಿಮ್ ನಂಬರ್ ಇಟ್ಕೊಂಡಿದ್ದೆ ಅಣ್ಣ. ಏನಾಗಿದೆ ಗೊತ್ತಾ ಅಣ್ಣ, ಇವಾಗ ನಾನು ಇವ್ರನ್ನೇ ನಂಬ್ಕೊಂಡು ನನ್ನ ಗಂಡ ಮಗು ಎಲ್ಲಾರನ್ನೂ ಬಿಟ್ಟು ತವ್ರ ಮನೆಗೆ ಬಂದೆ. ಈಗ ತವ್ರ ಮನೆಯಲ್ಲೂ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಇವಾಗ ಎಲ್ಲಿರ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಣ್ಣ. ತರುಣ್ಗೆ ಫೋನ್ ಮಾಡಿದ್ರೆ ಅವರು ಫೋನೇ ರಿಸೀವ್ ಮಾಡ್ತಿಲ್ಲ. ಆಗ್ಲೇ ಫೋನ್ ಮಾಡಿ ಹೇಳಿದ್ದಕ್ಕೆ ಹೌದಾ ಸರಿ ಸರಿ ಅಂತ ಏನೋ ಒಂದ್ ರೀತಿ ಇಗ್ನೋರ್ ಮಾಡೋ ತರ ಫೋನ್ ಕಟ್ ಮಾಡ್ಬಿಟ್ರು, ಬಿಸಿ ಇದ್ದೀನಿ ಅಂತ. ಅಲ್ಲ ಅಣ್ಣ, ನನ್ನ ಸಮಸ್ಯೆ ಈ ತರ ಆಗಿದೆ ಅಂತ ಹೇಳ್ಕೊಂಡ್ರು ಅವರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಣ್ಣ. ಹೌದಾ? ಅವನ್ಯಾಕೆ ಆ ಥರ ಮಾಡ್ತಿದ್ದಾನೆ? ನೋಡಮ್ಮ, ನಿನ್ನ ಹತ್ರ ಈ ವಿಷಯ ಹೇಳ್ಬೇಕಾ ಹೇಳ್ಬಾರ್ದೋ ಗೊತ್ತಿಲ್ಲ, ಬಟ್ ರೀಸೆಂಟ್ ಆಗಿ ಈಗ ಅವನು ಮದುವೆ ಮಾಡ್ಕೊಂಡಿದ್ದಾನೆ. ಅವನು ಹೆಂಡತಿ ಜೊತೆನಲ್ಲಿದ್ದಾನೆ. ಇವಾಗ ಅವನು ನಿಮ್ ವಿಚಾರದಲ್ಲಿ ಇಂಟ್ರೆಸ್ಟ್ ತೋರ್ಸಲ್ಲ ಅಂತ ಅನ್ಸುತ್ತೆ. ಇಂಟ್ರೆಸ್ಟೇ ಇಲ್ಲ ಅಂತ ಅಂದ್ಮೇಲೆ ನಿಮ್ ಜೊತೆ ಹೇಗ್ ಮಾತಾಡ್ತಾನೆ ಹೇಳಿ? ಅವ್ನು ನಿಮ್ ಜೊತೆ ಬಂದಿದ್ದೇನೆ ನಿಮ್ಮ ಆಸ್ತಿ ಮತ್ತೆ ದುಡ್ಡು ನೋಡಿ. ಇವಾಗ ಅದೇ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಅವ್ನು ನಿಮ್ ಜೊತೆ ಬರೋ ಡೌಟ್ ಅಮ್ಮ. ಏನಣ್ಣ ಹೇಳ್ತಾ ಇದ್ದೀರಾ? ತರುಣ್ ಈ ತರ ಕೆಲಸ ಮಾಡ್ತಾರಾ? ಏನು ಮಾಡಕ್ಕಾಗಲ್ಲಮ್ಮ, ಸತ್ಯ ಕಹಿಯಾದ್ರೂನು ಅದೇ ಸತ್ಯ. ಯಾಕಂದ್ರೆ ನಾನ್ ತರುಣ್ ಜೊತೆ ತುಂಬಾ ವರ್ಷಗಳಿಂದ ಪರಿಚಯದಲ್ಲೇ ಇದ್ದೀನಿ, ಫ್ರೆಂಡ್ಸ್ ಆಗಿದ್ದೀವಿ. ಅಂದ್ರೆ ಅವ್ನು ನಮ್ ವಿಚಾರದಲ್ಲಿ ಯಾವ್ದೇ ತರ ದ್ರೋಹ ಮೋಸ ಮಾಡಲ್ಲ, ಬಟ್ ಹುಡ್ಗಿರ್ ವಿಚಾರದಲ್ಲಿ ಅವನೊಂದ್ ಸ್ವಲ್ಪ ಹಾಗೇನೇನೆ. ಈ ಹಿಂದೆ ನಾನು ಯಾರೋ ಒಬ್ಬ ಮಗು ಇರೋ ಹುಡುಗಿನ ಮದ್ವೆ ಮಾಡ್ಕೊಂಡು, ಅಂದ್ರೆ ಲೇಡೀಸ್ ಗಂಡ ಬಿಟ್ಟಿದ್ರು, ಅವ್ರನ್ನ ಮದ್ವೆ ಮಾಡ್ಕೊಂಡು ಅವನು ಅವ್ರನ್ನು ಬಿಟ್ಬಿಟ್ಟ. ಅಂದ್ರೆ ಅವ್ರಿಗೂ ಇವ್ರಿಗೂ ಆಗ್ಬರ್ಲಿಲ್ಲ ಅಂತ ಹೇಳಿ ಏನೋ ಆಯ್ತು ಸಮಸ್ಯೆ. ಹಾಗಾಗಿ ಡಿವೋರ್ಸ್ ಆಯ್ತಾ ಇಲ್ಲ ಅವರೇ ಬಿಟ್ಟು ಹೋದ್ರೆ ಗೊತ್ತಿಲ್ಲ, ಬಟ್ ಈಗ ಅವ್ರ ಜೊತೆನಲ್ಲಿಲ್ಲ. ರೀಸೆಂಟ್ ಆಗಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನಮ್ಮ. ನೀನು ಅವನು ಬಿಟ್ಬಿಟ್ಟು ಸುಮ್ಮನೆ ನಿನ್ ಗಂಡನ ಮನೆಗೆ ಹೋಗೋದೇ ಒಳ್ಳೇದು ಅಂತ ನನ್ಗನ್ಸುತ್ತಮ್ಮ. ಒಬ್ಬ ಅಣ್ಣ ಆಗಿತ್ಕೊಂಡು ನಾನು ನಿನಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಸುಮ್ಮನೆ ತಪ್ಪಾಯ್ತು ಅಂತ ಹೇಳಿ ನೀನ್ ನಿನ್ ಗಂಡನ ಮನೆಗೆ ಹೋಗ್ಬಿಡಮ್ಮ. ಇಲ್ಲ ಅಣ್ಣ, ನನ್ ತರುಣ್ ಬಿಟ್ಟು ಬೇರೆ ಯಾರು ಬೇಡ ನನ್ಗೆ. ನನ್ ಗಂಡನ ಮನೆಗೆ ಹೋಗಕ್ ಇಷ್ಟ ಇಲ್ಲ. ನನ್ ತರುಣ್ ಜೊತೆಲೇ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ. ಅಣ್ಣ ಪ್ಲೀಸ್ ಅಣ್ಣ, ಅವ್ರಿರೋ ಅಡ್ರೆಸ್ ಕೊಡ್ತೀರಾ? ಅವನು ಮನೆ ಎಲ್ಲಿ ಮಾಡಿದ್ದಾನೆ ಅನ್ನೋದು ನನಗೂ ಗೊತ್ತಿಲ್ಲಮ್ಮ, ಬಟ್ ಆಫೀಸ್ ಅಡ್ರೆಸ್ ಇದೆ. ಆದ್ರೆ ನಾನ್ ಕೊಟ್ಟೆ ಅಂತ ಹೇಳ್ಬಾರ್ದು. ನಾನ್ ಕೊಟ್ಟಿದ್ದೀನಿ ಅಂತ ಗೊತ್ತಾದ್ರೆ ನಮ್ ಫ್ರೆಂಡ್ಶಿಪ್ ಹಾಳಾಗುತ್ತಮ್ಮ. ಇಲ್ಲ ಅಣ್ಣ, ನಿಜವಾಗ್ಲು ನಾನು ಏನು ಹೇಳಲ್ಲ. ದಯವಿಟ್ಟು ಅಣ್ಣ ಅದು ಸೆಂಡ್ ಮಾಡ್ತೀರಾ ಲೊಕೇಶನ್? ಹಾ ಸರಿನಮ್ಮ, ಆಯ್ತು. ನಾನು ನಿಮ್ಗೆ ಅಡ್ರೆಸ್ ಕಳಿಸ್ತೀನಿ, ನೀನ್ ಅಲ್ಲಿಗೆ ಹೋಗಮ್ಮ. ಸರಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಏನಾದ್ರೂ ಎಮರ್ಜೆನ್ಸಿ ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂದ್ರೆ ಫೋನ್ ಮಾಡ್ತೀನಿ ಅಣ್ಣ, ಪ್ಲೀಸ್ ಫೋನ್ ತೆಗೀರಿ. ಹಾ ಸರಿನಮ್ಮ, ಆಯ್ತು, ಫೋನ್ ತೆಗಿತೀನಿ ಮಾಡು. ಆದ್ರೆ ನಾನ್ ನಿಮ್ಗೆ ಅವನ ಅಡ್ರೆಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬೇಡ ಅಷ್ಟೇ. ಇಲ್ಲ ಅಣ್ಣ, ನಾನು ನಿಮ್ಮ ಹೆಸರೆಲ್ಲೂ ಹೇಳಲ್ಲ. ಅಯ್ಯೋ ದೇವ್ರೆ, ಏನ್ ರಾಜೇಶ್ ಅಣ್ಣ ಈ ತರ ಹೇಳ್ತಿದ್ದಾರೆ? ನಿಜವಾಗ್ಲೂ ತರುಣ್ ಒಳ್ಳೆಯವನಲ್ವಾ? ನಾನು ಏನಪ್ಪ ಮಾಡ್ಲಿ? ಈಗ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ಅನ್ನೋ ತರ ಆಗೋಗಿದೆ ನನ್ನ ಪರಿಸ್ಥಿತಿ. ಇವಾಗ ತರುಣ್ ಇಲ್ಲ ಅಂತಂದ್ರೆ ನನ್ ಗತಿ. ಅಯ್ಯೋ ದೇವ್ರೆ, ಏನಾದ್ರೂ ಮಾಡಪ್ಪ. ತರುಣ್ ಆ ತರ ಅಲ್ದೇ ಇದ್ರೆ ಸಾಕು ಕಣಪ್ಪ ದೇವ್ರೆ. ಎಕ್ಸ್ಕ್ಯೂಸ್ ಮಿ ಸರ್. ಹಾ ಹೇಳಿ, ಏನಾಗ್ಬೇಕಿತ್ತು? ಸರ್ ಇಲ್ಲಿ ತರುಣ್ ಅಂತ ಇದಾರಲ್ಲ ಸರ್? ಹಾ ತರುಣ್, ಹೇಳಿ ಹೇಳಿ. ಸರ್ ಅವ್ರನ್ನ ಮೀಟ್ ಮಾಡ್ಬೇಕಾಗಿತ್ತು, ಅವ್ರು ಎಲ್ಲಿದ್ದಾರೆ ಸರ್? ತರುಣ್ ಇವಾಗ ತಾನೇ ಬಾಸ್ ಚೇಂಬರ್ಗೆ ಹೋದ್ರು. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನೀವು ಅವ್ರ ವೈಫಾ? ಹಾ ಹೌದು ಸರ್, ನಾನು ಅವ್ರ ವೈಫು. ಅವ್ರು ಮಾತಾಡಿಸ್ಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟ್ ಇದೆ ಸರ್. ನೋಡಿ, ಅಲ್ಲಿ ವಿಸಿಟರ್ಸ್ ಕುತ್ಕೊಳ್ಳೋದಿಕ್ಕೆ ಸ್ಥಳ ಇದೆ, ನೀವು ಅಲ್ಲೋಗಿ ವೆಯ್ಟ್ ಮಾಡ್ತಾ ಇರಿ. ನಾನು ತರುಣ್ ಬಂದ ತಕ್ಷಣ ನಿಮ್ ವೈಫ್ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ಕಳ್ಸ್ಕೊಡ್ತೀನಿ, ಸರಿನಾ? ಹಾ ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಹೋಗೋ ಮರ, ಈ ಬಾಸ್ ಒಂದು ತಲೆ ತಿಂತಾರಂಗೇನೇನೆ. ಎಷ್ಟು ಕೆಲಸ ಮಾಡಿದ್ರು ಇವ್ರಿಗೆ ಸಾಕಾಗಲ್ಲ. ಮಾಡಿ 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 ನಮ್ ಜೀವನನೇ ಸಾವ್ಸಿದ್ರು ಇವ್ರಿಗೆ ನೆಮ್ಮದಿ ಇರಲ್ಲ ನೋಡು. ಯಾಕೋ ಬಾಸ್ ಚೇಂಬರ್ ಇಂದ ಬರ್ತಾ ಬರ್ತಾನೇನೆ ಕೂಗಾಡ್ಕೊಂಡ್ ಬರ್ತಾ ಇದೀಯಾ? ಏನಾಯ್ತು? ಏನ್ ಚೆನ್ನಾಗ್ ಬೆಂಡೆತ್ತದ್ರಾ? ಅದೇ ಕಣೋ, ಮೊನ್ನೆ ಅದ್ಯಾವ್ದೋ ಬಿಲ್ಡಿಂಗ್ದು ಕನ್ಸ್ಟ್ರಕ್ಷನ್ದು ಫೈಲ್ ರೆಡಿ ಮಾಡ್ಕೊಟ್ಟಿದ್ನಲ್ಲ, ಆ ಫೈಲಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಹೇಳಿ ಏನ್ ಕೂಗಾಡ್ ಮಡಗ್ಬಿಟ್ರು. ಅಲ್ಲ ಕಣೋ, ಅದನ್ನ ರೆಡಿ ಮಾಡಕ್ಕೆ ನಾನು ಇಡೀ ದಿನ ಟೈಮ್ ತಗೊಂಡಿದೀನಿ.
ಅಂತದ್ರಲ್ಲಿ ಒಂದಾದ್ರೂ ನಾನು ಒಳ್ಳೆ ಮಾತಲ್ಲಿ ಹೇಳಲಿಲ್ಲ ಕಣೋ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತಪ್ಪ. ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ. ನಾವು ಯಾವತ್ತಿದ್ರು ಇವ್ರ ಕೈ ಕೆಳಗಡೆ ಕೆಲಸ ಮಾಡೋರು ಅನ್ನೋ ಭಾವನೆ ಅವ್ರಿಗೆ ಕಮ್ಮಿನೇ ಆಗಲ್ಲ. ಹಂಗೆ ಮಚ್ಚಿ ಇನ್ನೇನ್ ಮಾಡಕ್ಕಾಗುತ್ತೆ, ನಮಗೂ ಬೇರೆ ದಿಕ್ಕಿಲ್ಲ. ಇನ್ನೆಲ್ಲಾದ್ರೂ ಕೆಲಸ ಹುಡ್ಕೊಂಡು ಹೋಗ್ತೀಯಾ? ಅಯ್ಯೋ ಅದೇಲಿ ಇದೆಲ್ಲಿ ಆ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು, ಅಲ್ಲಿ ಯಾಕೆ ಬಿಟ್ರಿ, ಏನ್ ರೀಸನ್ನು, ಅದು ಇದು ಅನ್ಕೊಂಡು ಎಲ್ಲ ಏನೇನೋ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ಸುಮ್ನೆ ಇರೋ ಕಡೆ ನಿಮ್ದಿಯಾಗಿ ಮಾಡ್ಕೊಂಡು ಹೋಗೋದು ಲೇಸು ನೋಡು. ಆಮೇಲೆ ಅಂದಾಗೆ ಸಿಸ್ಟರ್ ಬಂದಿದ್ದಾರೆ ಕಣೋ. ಏನು ಸಿಸ್ಟರಾ? ಹಾ, ನಿನ್ ವೈಫ್ ಬಂದಿದ್ದಾರೆ. ನಾನಲ್ಲಿ ವಿಸಿಟಿಂಗ್ ಸ್ಪೇಸ್ ಇದೆಯಲ್ಲ, ಅಲ್ಲಿ ವೆಯ್ಟ್ ಮಾಡಕ್ ಹೇಳಿದೀನಿ. ಹೋಗು, ಮೀಟ್ ಮಾಡೋಗು. ಹೌದಾ? ಅವಳು ಆಫೀಸ್ಗೆ ಹೋಗಿಲ್ಲಲ್ಲ, ಯಾಕೆ ಬಂದ್ಲು? ನನಗೆ ಫೋನು ಮಾಡಿಲ್ಲ ಅವಳು. ಸರಿ ಆಯ್ತು, ನಾನು ನೋಡ್ತೀನಿ ಬಿಡು. ಅಲ್ಲ ಕಣೋ, ಎಂತ ಫ್ರೆಂಡ ನೀನು, ಮದ್ವೆ ಮಾಡ್ಕೊಂಡಿದೀಯಾ? ಒಂದ್ ಪಾರ್ಟಿ ಕೊಡಿಸ್ಲಿಲ್ವಲ್ಲ ನೀನು? ಪಾರ್ಟಿನ ಮಚ್ಚಿ ಕೊಡ್ಸೋಣ ಬಿಡೋ, ಈ ಸಂಡೆ ಫ್ರೀ ಮಾಡ್ಕೊಳ್ಳಿ. ಆಫೀಸಲ್ಲಿ ಇರೋರು ಎಲ್ಲರೂ ಆರಾಮಾಗಿ ಪಾರ್ಟಿ ಮಾಡೋಣ. ಹೌದಾ? ಪಕ್ಕ ತಾನೇ? ಮಿಸ್ ಮಾಡಬಾರ್ದು. ನೋ 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 ನೋ, ಪಕ್ಕ. ಸರಿ ಆಯ್ತು, ಹೋಗಪ್ಪ. ನಿನ್ ವೈಫ್ ಮೇಲೆ ಕೆಂಡಾಮಂಡಲ ಆಗ್ಬಿಟ್ಟರು, ವೆಯ್ಟ್ ಮಾಡ್ತಿದ್ದಾರೆ. ಹೋಗು. ಹೆಂಡ್ತಿರ್ನ ಆತರ ಜಾಸ್ತಿ ಕಾಯಿಸ್ಬಾರ್ದಪ್ಪ ಮದ್ವೆ ಆದ ಹೊಸದ್ರಲ್ಲಿ. ಆಮೇಲೆ ಕಾಯಿಸಿದ್ರು ಪರವಾಗಿಲ್ವಾ? ನಿನಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ. ಹೋಗೀಗ. ಆಗ್ಲಿ ಬಿಡಪ್ಪ, ಮೊದ್ಲೇ ನಮ್ಗಿಂತ ಸೀನಿಯರ್ ನೀವು, ಇದ್ರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ನಿಮ್ ಮಾತು ಕೇಳಿದ್ರೆ ಖುಷಿಯಾಗಿರ್ತೀವಿ. ನೀನಾ? ನೀನ್ ಯಾಕೆ ಬಂದೆ ಇಲ್ಲಿ? ತರುಣ್, ಯಾಕೆ ತರುಣ್? ನಾನು ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ, ನನ್ನ ನಂಬರ್ನ ಬ್ಲಾಕ್ ಮಾಡಿದೀಯಾ? ಏನಾಯ್ತು? ನಿನ್ಗೆ ಅಷ್ಟು ಅರ್ಥ ಆಗಲ್ವಾ? ನಂಬರ್ ಬ್ಲಾಕ್ ಮಾಡಿದೀನಿ ಅಂತ ಅಂದ್ರೆ ನಿನ್ ಜೊತೆ ಮಾತಾಡೋದಿಕ್ಕೆ ಇಷ್ಟ ಇಲ್ಲ ಅಂತ. ಅಲ್ಲ, ನೀನ್ ಬಂದಿಲ್ಲಿ ನನ್ನ ಹೆಂಡತಿ ಅಂತ ಹೇಳ್ಕೊಂಡ್ ಬಂದು ಇಲ್ಲಿ ಕೂತಿದ್ಯಾ? ನಿನ್ಗೆ ನಾಚಿಕೆ ಆಗಲ್ವಾ? ತರುಣ್ ಪ್ಲೀಸ್ ತರುಣ್, ಈ ತರ ಎಲ್ಲ ಮಾತಾಡ್ಬಿಡ ಕಣೋ. ನಾನು ಎಲ್ಲಾನು ಬಿಟ್ಟು ನಿನ್ಗೋಸ್ಕರ ನಾನು ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ನೀನೇ ಅರ್ಥ ಮಾಡ್ಕೊ, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ. ಏನು ಪ್ರೀತಿನ? ಅದು ನಿನ್ನಂತವಳ ಮೇಲೆ. ನೋಡು, ನಾನು ಮುಂಚೆ ನಿನ್ನ ಪ್ರೀತಿಸ್ತಾ ಇದ್ದೆ ನಿಜ. ಆದ್ರೆ ನೀನ್ ಯಾವಾಗ ಇನ್ನೊಬ್ಬನ ಮದ್ವೆ ಆಗಿ ಅವನ ಮಗುಗ್ ತಾಯಿ ಅದೋ, ಅವತ್ತೇ ನಿನ್ ಮೇಲೆ ಇದ್ದಿದ್ ಪ್ರೀತಿ ಎಲ್ಲ ಕಮ್ಮಿ ಆಗೋಯ್ತು. ಆಮೇಲೆ ನಿನ್ನ ಯಾಕೆ ಸುಮ್ಮನೆ ಬಿಡ್ಬೇಕು ಅಂತ ಸುಮ್ಮನೆ ಹಾಗೆ ಯೂಸ್ ಮಾಡ್ಕೊಂಡೆ ಅಷ್ಟೇ. ನಿನ್ನ ಹತ್ರ ದುಡ್ಡಿದೆ, ದುಡ್ಡು ಕಾಸು ಇದೆ, ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೆಂಗೋ ನನ್ ಜೀವನ ನಡೆಯುತ್ತೆ ಅಂತ ಅನ್ಕೊಂಡೆ. ಬಟ್ ಆದ್ರೆ ಎಲ್ಲ ಉಲ್ಟಾ ಆಗೋಯ್ತು. ಅದಕ್ಕೆ ಇವಾಗ ನೀನ್ ಯಾರೋ ನಾನ್ ಯಾರೋ ಅಷ್ಟೇ. ತರುಣ್ ಪ್ಲೀಸ್ ತರುಣ್, ಈ ತರ ಎಲ್ಲ ಮಾತಾಡ್ಬಿಡ ತರುಣ್. ಆಸ್ತಿನೇ ಮುಖ್ಯನಾ ನಿನಗೆ? ಪ್ರೀತಿಗೆ ಯಾವುದೇ ಬೆಲೆ ಇಲ್ವಾ? ನೋಡು, ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿಗಿಂತ ಮಿಗ್ಲಾದ ಪ್ರೀತಿ ಇಲ್ಲ ಅಂತಾರೆ. ಅಂಥದ್ರಲ್ಲಿ ನೀನು ಆ ಮಗುಗೆ ಪ್ರೀತಿ ತೋರ್ಸೋಕ್ಕಾಗಿಲ್ಲ ಅಂತಂದ್ರೆ ನಿನ್ನ ನಿಜವಾಗ್ಲೂ ನಂಬೇಕು ಅಂತ ಹೇಳ್ತೀಯಾ? ತರುಣ್ ಅರ್ಥ ಮಾಡ್ಕೋ ತರುಣ್. ಅದ್ರ ಅರ್ಥ ನಾನು ನನ್ನ ಮಗುಗಿಂತ ಜಾಸ್ತಿ ನೀನು ಇಷ್ಟಪಡ್ತೀನಿ ಅಂತ. ಆದ್ರೆ ನೀನ್ ಯಾಕೆ ತರುಣ್ ಈ ತರ ಮಾತಾಡ್ತಾ ಇದೀಯಾ? ನೋಡು ಶರ್ಮಿಳಾ, ಈಗ ಆಗಿದ್ದೆಲ್ಲ ಆಗೋಯ್ತು. ನೀನು ಸುಮ್ಮನೆ ನಿನ್ ಗಂಡನ ಮನೆಗೆ ಹೋಗು, ಅಲ್ಲೇ ಜೀವನ ಮಾಡು. ನಾನು ಈಗ ಬೇರೆ ಮದ್ವೆ ಮಾಡ್ಕೊಂಡಿದ್ದೀನಿ. ನಾನು ನನ್ನ ಸಂಸಾರ ಅಂತ ನಾನು ಸುಖವಾಗಿರ್ತೀನಿ. ಇನ್ಮೇಲೆ ನನ್ನ ಹುಡ್ಕೊಂಡು ಇಲ್ಲಿಗೆಲ್ಲ ಬರ್ಬೇಡ. ಹೌದು, ನಿನ್ಗೆ ಈ ಅಡ್ರೆಸ್ ಎಲ್ಲ ಯಾರು ಕೊಟ್ಟಿದ್ದು? ಹೇಗೋ ಸಿಕ್ತು ಬಿಡು ಅದೆಲ್ಲ. ಪ್ಲೀಸ್ ತರುಣ್, ನನಗೆ ಮೋಸ ಮಾಡ್ಬೇಡ ಕಣೋ. ನಿನ್ನೆ ನಂಬಿ ಎಲ್ಲಾನು ಬಿಟ್ಟು ಬಂದಿದ್ದೀನಿ ಕಣೋ. ಈಗ ನೋಡಿದ್ರೆ ಅಮ್ಮ ಅಣ್ಣ ಎಲ್ಲ ಜೈಲಲ್ಲಿ ಇದ್ದಾರೆ. ಮನೆಗೂ ಕೂಡ ಸೀಲ್ ಹಾಕ್ಬಿಟ್ಟಿದ್ದಾರೆ. ನನ್ಗೆ ಎಲ್ಲಿ ಇರ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ನನ್ನ ಹತ್ರ ₹1 ದುಡ್ಡು ಇಲ್ಲ ಕಣೋ. ಅದಕ್ ನಾನೇನ್ ಮಾಡ್ಲಿ? ಅದೆಲ್ಲ ನಿನ್ನ ಹಣೆ ಬರ. ನೋಡು, ಇನ್ಮೇಲೆ ಈ ತರ ಎಲ್ಲ ಹುಡ್ಕೊಂಡ್ ಬರಕ್ ಹೋಗ್ಬಿಡ. ಈ ತರ ಏನಾದ್ರು ಬಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನಾವು ಮೆಂಟಲಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ. ನೋಡು, ನೀನು ನನ್ನ ಜೊತೆ ಸುತ್ತಾಡಿರೋದಕ್ಕೆ ಯಾವುದೇ ಸಾಕ್ಷಿನೂ ಇಲ್ಲ, ಹೌದಾ? ಆಮೇಲೆ ನಾನ್ ನಿನ್ ಜೊತೆ ಎಲ್ಲೂ ಓಡಾಡಿಲ್ವಲ್ಲ. ಯಾಕೆ ಓಡಾಡಿಲ್ಲ ತರುಣ್? ಯಾಕೆ ಓಡಾಡಿಲ್ಲ? ಫಿಲಮ್ಗೆ ಹೋಗಿಲ್ವಾ? ಹೋಟೆಲ್ಗಳಿಗೆ ಹೋಗಿಲ್ವಾ? ಫ್ರೆಂಡ್ಸ್ಗಳು ಮಾಡ್ತಾರಮ್ಮ ಅದನ್ನ ಬಿಟ್ಟು. ಅಂದ್ರೆ ಏನರ್ಥ? ಈಗ ಹಂಗಾದ್ರೆ ನೀನ್ ನನ್ನ ಮದ್ವೆ ಮಾಡ್ಕೊಳಲ್ಲ? ನಿನ್ನಂತವಳನ್ನ ಯಾರೇ ಮದುವೆ ಮಾಡ್ಕೋತಾರೆ? ಹ, ಏನೇ ನನ್ನಷ್ಟು ಬಾಯಿ ಬಿಟ್ಟು ನಿನಗೆ ಹೇಳ್ತಾ ಇದ್ರು ಅರ್ಥ ಆಗ್ತಾ ಇಲ್ವಾ? ನೋಡು, ಈಗ್ಲೇ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ನನ್ ಮನುಷ್ಯ ಆಗಿರಲ್ಲ. ಇಲ್ಲ, ಆಫೀಸಲ್ಲೆಲ್ಲ ಹೇಳ್ತೀನಿ, ನಿನ್ ಮರ್ಯಾದೆ ತೆಗಿತೀನಿ. ನಿನ್ ನೋಡು ಏನ್ ಮಾಡ್ತೀನಿ ಅಂತ. ಮರ್ಯಾದೆ ತೆಗಿತೀಯಾ? ಏನಂತ ತೆಗಿತೀಯಾ? ಇವ್ನ ನನ್ ಜೊತೆ ಸುತ್ತಾ ಇದ್ದ, ಇವನ್ಗೋಸ್ಕರ ನನ್ ಗಂಡ ಮಗು ಎಲ್ಲ ಬಿಟ್ಟು ಬಂದೆ ಅಂತ ಹೇಳ್ತೀಯಾ? ಹಂಗ ಹೇಳಿದ್ರೆ ಅವ್ರೇ ನಿನಗ್ ಮಕ್ಕುಗಿತಾರೆ. ಅಲ್ಲ ಕಣಮ್ಮ, ಅವನು ಗಂಡ್ಸು, ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ನೀನು ಹೆಣ್ಣಾಗಿತ್ಕೊಂಡು ನಿನ್ಗೆಲ್ಲಿತ್ತು ಪ್ರಜ್ಞೆ ಅಂತವ. ನೋಡು, ಸುಮ್ನೆ ನಿನ್ ಮರ್ಯಾದೆ ನೀನ್ ಕಳ್ಕೊಬೇಡ. ಸುಮ್ನೆ ಹೋಗು. ಛೇ, ಎಂತ ಮೋಸ್ಕರ ನೀನು. ನಿನ್ನಂತ ನಂಬಿ ನನ್ನ ಜೀವನನೇ ಹಾಳು ಮಾಡ್ಕೊಂಡೆ ನಾನು.
ಹೋಗ್ತೀನಿ, ಆದ್ರೆ ನಿನ್ನನ್ ಮಾತ್ರ ಸುಮ್ಮನೆ ಬಿಡಲ್ಲ. ಖಂಡಿತೀನಿ ಹೋಗು. ನಿನ್ನ ಶಾಪ ಎಲ್ಲ ತಟ್ಟೋದು ಇಲ್ಲ, ನಿನ್ನ ನೀನು ಮಾಡಕ್ಕೂ ಆಗಲ್ಲ. ಸದ್ಯ ಪೀಡೆ ತೊಲಗ್ತು.